ಓಕೆ. ಸ್ಕ್ರೀನ್ ಸ್ಕ್ರೀನ್ ಕಾಣ್ತಾ ಇದ್ದ ಮಾತಾಜಿ? ಕಾಣಿಸ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು. ಸೊ ವಿ ವಿಲ್ ಸ್ಟಾರ್ಟ್. ನಾವು ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा कृष्ण चंद्र की जय, कृष्ण बलराम की जय, निताई गौरंग की जय, श्रीनिवास गोविंद की जय, प्रहलाद नरसिम्हदेव की जय, भक्तानुमान श्री गरुड़ देव की जय, विश्वगुरु श्रील प्रभुपाद की जय, समवेद भक्त वृंद की जय, निताई गौर प्रेमानंदे हरि बोल. ओके, सो ನಾವು 2 ಅಧ್ಯಾಯ ಫಿನಿಶ್ ಮಾಡಿದ್ದೀವಿ. ಇವಾಗ 3ನೇ ಅಧ್ಯಾಯ. ಸೊ ಲಾಸ್ಟ್ ಟೈಮ್ ನಾವು ಇಷ್ಟವರೆಗೂ ಫಿನಿಶ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ 3ನೇ ಅಧ್ಯಾಯ ದೇವರನ್ನು ಕುರಿತು ಒಂದು ವಾಕ್ಯ. ಸೊ ದೇವರನ್ನು ಕುರಿತು ಆಧುನಿಕ ಮಾನವನ ಕಲ್ಪನೆಗಳು ಅನೇಕ ಹಾಗೂ ವೈವಿಧ್ಯಮಯ. ಮಕ್ಕಳು ಅವನೊಬ್ಬ ಬಿಳಿಯ ಗಡ್ಡದ ಮುದುಕನೆಂದು ಭಾವಿಸುತ್ತಾರೆ. ಅಂದ್ರೆ ದೇವರ ಕುರಿತು ಹೇಗೆ ಜನ ತಿಳ್ಕೊಂತಾರೆ, ದೇವರಂದ್ರೆ ಏನು, ದೇವರು ಯಾವ ತರ ಇರ್ತಾರೆ, ನಮ್ಮ ಕಲ್ಪನೆಗಳು, ಮಾನವನ ಕಲ್ಪನೆಗಳು ಯಾವ ರೀತಿಗೆ ಇರುತ್ತೆ ಅಂತ ಅವರು ದೇವರ ಬಗ್ಗೆ ಕುರಿತು ಆಧುನಿಕ ಮಾನವ ಕಲ್ಪನೆಗಳು ಹೇಗಿರುತ್ತೆ ಅನ್ನೋದು ಪ್ರಭುಪಾದರು ಕೇಳ್ತಾ ಇದ್ದಾರೆ ಅವರು. ಸೊ ಅನೇಕ ಹಾಗೂ ವೈವಿಧ್ಯಮಯ. ಮಕ್ಕಳು ಯಾವ ರೀತಿಯಾಗಿ ತಿಳ್ಕೊಂತಾರೆ, ಗಡ್ಡದ ಮುದುಕನೆಂದು ಭಾವಿಸುತ್ತಾರೆ. ದೊಡ್ಡವರು ಅನೇಕರು ಅವನೊಬ್ಬ ಅದೃಶ್ಯ ಶಕ್ತಿ ಅಥವಾ ಮನಸ್ಸಿನ ಒಂದು ಕಲ್ಪನೆ ಅಥವಾ ಇಡೀ ಮಾನವ ಜನಾಂಗ ವಿಶ್ವ ಅಥವಾ ತಾನೇ ಎಂದು ಭಾವಿಸುತ್ತಾರೆ. ಸೊ ಈ ಉಪನ್ಯಾಸದಲ್ಲಿ ಶ್ರೀಲ ಪ್ರಭುಪಾದರು ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರ ನಿಕಟ ನೋಟವನ್ನು ನೀಡುತ್ತಾ ಕೃಷ್ಣ ಪ್ರಜ್ಞೆಯ ಕಲ್ಪನೆಯನ್ನು ವಿವರವಾಗಿ ವರ್ಣಿಸುತ್ತಾರೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರಂದ್ರೆ ಯಾವ ರೀತಿ ಇರ್ತಾರೆ, ಅವನಿಗೊಂದು ರೂಪ ಇಲ್ವಾ, ಅವನು ಈ ತರ ಇರ್ತಾನೆ, ಆ ತರ ಇರ್ತಾನೆ, ಅವನು ಒಂದು ಶಕ್ತಿನ ಅಥವಾ ಅವನು ಒಂದು ನಾವು ಇಡೀ ವಿಶ್ವನ ಅಥವಾ ಈ ರೀತಿ. ಸೊ ಪ್ರಭುಪಾದರು ಒಂದು ಪ್ರಸಂಗದಲ್ಲಿ, ಅಂದ್ರೆ ಒಂದು ಪ್ರವಚನ, ಒಂದು ಸಭೆಯಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಅವರು ಮಹಿಳೆಯರೇ ಮಹನೀಯರೇ, ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಭಾಗವಹಿಸುತ್ತಿರುವ ನಿಮಗೆಲ್ಲ ನನ್ನ ಧನ್ಯವಾದಗಳು. ಆಕ್ಚುಲಿ ಇದೊಂದು ಉಪನ್ಯಾಸ, ಒಂದು ಪೆಂಡಾಲ್ ಪ್ರೋಗ್ರಾಮ್ ಅಲ್ಲಿ ಪ್ರಭುಪಾದರು ನೀಡಿರುವದಲ್ಲಿ ನ್ಯೂಯಾರ್ಕ್ದಲ್ಲಿ ಅವರು ಇದು ಪ್ರಸಂಗ ನಡೀತಾ ಇರೋದು. ಸೊ 1960ರಲ್ಲಿ ನ್ಯೂಯಾರ್ಕ್ನಲ್ಲಿ ಈ ಸಂಘವನ್ನು ನೋಂದಾಯಿಸಿದಾಗ ಇದನ್ನು ದೈವ ಪ್ರಜ್ಞಾ ಸಂಘವೆಂದು ಕರೆಯಬೇಕೆಂದು ಮಿತ್ರರೊಬ್ಬರು ಸಲಹೆ ಮಾಡಿದ್ದರು. ಸೊ ಪ್ರಭುಪಾದರಿಗೆ ಒಬ್ರು ಅವ್ರ ಮಿತ್ರರು ಸಲಹೆ ಮಾಡ್ತಾರೆ, ಸೊ ಕೃಷ್ಣ ಪ್ರಜ್ಞೆ ಅಂತ ಇಡಬೇಡಿ, ದೈವ ಪ್ರಜ್ಞಾ ಸಂಘವೆಂದು ಕರೆಯಬೇಕೆಂದು ಅವರು ಮಿತ್ರರು ಹೇಳ್ತಾರೆ, ಸಲಹೆ ಮಾಡ್ತಾರೆ. ಕೃಷ್ಣ ಎಂಬ ಹೆಸರು ಮತೀಯವಾಗುತ್ತದೆಂದು ಅವರು ಭಾವಿಸಿದಂತಿತ್ತು. ನಿಘಂಟಿನಲ್ಲೂ ಕೂಡ ಕೃಷ್ಣ ಎಂದರೆ ಒಬ್ಬ ಹಿಂದೂ ದೇವರು ಎಂದು ಹೇಳಲಾಗಿದೆ. ಆದರೆ ದಿಟವಾಗಿ
ದೇವರಿಗೆ ಯಾವುದಾದರೂ ಒಂದು ಹೆಸರು ಕೊಡುವುದಾದರೆ ಅದು ಕೃಷ್ಣ ಎನ್ನುವುದೇ ಆಗಿದೆ. ಸೊ ಪ್ರಭುಪಾದರು ಇಲ್ಲೇ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯ ಆಂದೋಲನದಲ್ಲಿ. ಸೊ ನ್ಯೂಯಾರ್ಕಲ್ಲಿ ಸೊ ಈ ಸಂಘ ದಾಖಲೆ ಆಗಿತ್ತು ಯಾವಾಗ 1966ರಲ್ಲಿ. ಸೊ ಅವರು ಮಿತ್ರರು ಏನ್ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಅನ್ನೋದು ಬಿಟ್ಟು ದೈವ ಪ್ರಜ್ಞೆ ಅಂತ ನೀವು ಕರೆಯಬಹುದು ಅಂತ ಮಿತ್ರ ಸಲಹೆ ಮಾಡ್ತಾರೆ. ಆದರೆ ಪ್ರಭುಪಾದರು ಒಪ್ಕೊಳ್ಳಲ್ಲ. ಕೃಷ್ಣ ಎಂಬ ಹೆಸರು ಮತೀಯವಾಗುತ್ತದೆಂದು ಅವರು ಭಾವಿಸಿದಂತಿತ್ತು. ನಿಘಂಟಿನಲ್ಲಿಯೂ ಕೂಡ ಕೃಷ್ಣ ಎಂದರೆ ಒಬ್ಬ ಹಿಂದೂ ದೇವರು ಈ ತರ ಎಲ್ಲ ಹೇಳ್ತಾರೆ. ಸೊ ಆದರೆ ದೇವರಿಗೆ ಯಾವುದಾದರೂ ಒಂದು ಹೆಸರು ಕೊಡುವುದಾದರೆ ಅದು ಕೃಷ್ಣ ಎನ್ನುವುದೇ ಆಗಿದೆ. ಸೊ ಈ ರೀತಿ ಎಲ್ಲ ಸಲಹೆ ಅವರು ವಾಸ್ತವವಾಗಿ. ಆದರೆ ಪ್ರಭುಪಾದರು ಮುಂದೆ ಏನ್ ಹೇಳ್ತಾರೆ ನೋಡೋಣ. ವಾಸ್ತವವಾಗಿ ದೇವರಿಗೆ ಯಾವ ನಿರ್ದಿಷ್ಟ ಹೆಸರು ಇಲ್ಲ. ಅವನಿಗೆ ಹೆಸರಿಲ್ಲ ಎಂದು ಹೇಳಿದರೆ ಅವನಿಗೆ ಎಷ್ಟೋ ಹೆಸರುಗಳಿವೆ ಎಂದು ಯಾರಿಗೂ ತಿಳಿದಿಲ್ಲವೆಂದೇ ಅರ್ಥ. ದೇವರು ಅನಂತನಾಗಿರುವುದರಿಂದ ಅವನ ಹೆಸರುಗಳು ಕೂಡ ಅನಂತವಾಗಿರಬೇಕು. ಆದುದರಿಂದ ನಾವು ಒಂದೇ ಹೆಸರನ್ನು ನಿಷ್ಕರ್ಷೆ ಮಾಡುವಂತಿಲ್ಲ. ಉದಾಹರಣೆಗೆ ಕೃಷ್ಣನನ್ನು ಕೆಲವು ಸಲ ಯಶೋಧಾನಂದನ ಅಥವಾ ದೇವಕೀನಂದನ ಅಥವಾ ವಸುದೇವನಂದನ ಅಥವಾ ನಂದನಂದನ. ಯಾಕಂದ್ರೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ದೇವರಿಗೆ ನಿರ್ದಿಷ್ಟ ಹೆಸರು ಇಲ್ಲ. ಆದರೆ ಅವನಿಗೆ ಹೆಸರಿಲ್ಲ ಎಂದು ಹೇಳಿದರೆ ಅವನಿಗೆ ಎಷ್ಟೋ ಹೆಸರುಗಳಿವೆ ಎಂದು ಯಾರಿಗೂ ತಿಳಿದಿಲ್ಲವೆಂದು ಅರ್ಥ. ಸೊ ದೇವರು ಅನಂತನಾಗಿರುವುದರಿಂದ ಅವನ ಹೆಸರು ಕೂಡ ಅನಂತ. ಯಾಕಂದ್ರೆ ಅದರಿಂದ ಅವನ ಹೆಸರು ತಕ್ಕಾಗಿ ಅವನ ಕಾರ್ಯಗಳು ನಡ್ಕೊಂತಾನೆ, ಕಾರ್ಯಗಳು ಮಾಡ್ತಾನೆ. ಉದಾಹರಣೆಗೆ ಕೃಷ್ಣ ಕೆಲವು ಸಲ ಯಶೋಧನಂದನ. ಯಾಕೆ? ಯಶೋಧ ಮಗನಾಗಿದ್ದ. ದೇವಕಿ ನಂದನ, ದೇವಕಿ ಮಗನಾಗಿದ್ದ. ವಸುದೇವನಂದನ ಅಥವಾ ನಂದನಂದನ ಸೊ ಎಂದು ಕರೆಯುತ್ತಾರೆ. ಯಾಕಂದ್ರೆ ಕೆಲವು ಸಲ ಅವನು ಪಾರ್ಥಸಾರಥಿ, ಪೃಥೆಯ ಮಗನಾದ ಅರ್ಜುನನ ರಥದ ಸಾರಥಿ ಎಂದು ಕರೆಯುವುದು ಉಂಟು. ಯಾಕಂದ್ರೆ ಭಗವಂತನ ಕೃಷ್ಣನ ಅವನ ಕಾರ್ಯಗಳ ಅವನ ಲೀಲೆಗಳ ತಕ್ಕ ಅನುಸಾರವಾಗಿ ಅವನಿಗೆ ಹೆಸರುಗಳುಂಟು. ಸೊ ಗೋಪಿ ಜನವಲ್ಲಭ, ಪಾರ್ಥಸಾರಥಿ, ನಂದನಂದನ, ಆಮೇಲೆ ಮಧುಸೂದನ. ಸೊ ಈ ರೀತಿ ವಿವಿಧವಾದ ಹೆಸರುಗಳು ಉಂಟು. ಮತ್ತೆ ದೇವರು ತನ್ನ ಅನೇಕ ಭಕ್ತರೊಡನೆ ಅನೇಕ ಬಗೆಯಲ್ಲಿ ವ್ಯವಹರಿಸುತ್ತಾನೆ. ಸೊ ನೋಡಿ, ಭಗವಂತ ತನ್ನ ಭಕ್ತರ ಜೊತೆಯಲ್ಲಿ ಭಕ್ತರೊಡನೆ ಅನೇಕ ಬಗೆಯಲ್ಲಿ ಸೊ ಆ ಲೀಲೆಗಳಿಗೆ ಅನುಗುಣವಾಗಿ ಅವನಿಗೂ ಕೆಲವು ನಿರ್ದಿಷ್ಟ ಹೆಸರುಗಳು ಬಂದಿವೆ. ಇವಾಗ ನಾವು ಚರ್ಚೆ ಮಾಡಿದ್ವಿ. ಸೊ ಭಗವಂತನ ಒಂದು ಲೀಲಾ ಯಾವ ರೀತಿಯಾಗಿ ಅನುಗುಣವಾಗಿ ಅವರ ಭಕ್ತರೊಡನೆ ನಡೆಸ್ತಾನೋ ಆ ರೀತಿಯಲ್ಲಿ ಆ ನಿರ್ದಿಷ್ಟ ಹೆಸರುಗಳು ಅವನಿಗೆ ಬಂದಿದೆ. ಅವನ ಭಕ್ತರು ಅಸಂಖ್ಯ, ಅವರೊಡನೆ ಅವನ ಸಂಬಂಧಗಳು ಅಸಂಖ್ಯ. ಆದುದರಿಂದ ಅವನಿಗೆ ಅಸಂಖ್ಯ ಹೆಸರುಗಳು ಬಂದಿವೆ. ಸೊ ನಾವು ಯಾವುದಾದರೂ ಒಂದೇ ಹೆಸರನ್ನು ಪಟ್ಟು ಹಿಡಿಯುವಂತಿಲ್ಲ. ಆದರೆ ಕೃಷ್ಣ ಎಂಬ ಹೆಸರಿನ ಅರ್ಥ ಏನು? ಸರ್ವಾಕರ್ಷಕ. ನಾವು ಶುರುವಲ್ಲಿ ಕೃಷ್ಣನ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಕೃಷ್ಣ ಅಂದ್ರೆ ಅವನು ಸರ್ವ ಆಕರ್ಷಕ, ಎಲ್ಲರನ್ನು ಸರ್ವ ಆಕರ್ಷಕ ಅಂದ್ರೆ ಆಕರ್ಷಿಸುತ್ತಾನೆ ಅಂತವನೇ ಕೃಷ್ಣ. ದೇವರು ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತಾನೆ. ಅದೇ ದೇವರು ಎನ್ನುವ ಪದದ ವಾಕ್ಯ. ನಾವು ಕೃಷ್ಣನ ಅನೇಕ ಚಿತ್ರಗಳನ್ನು ನೋಡಿದ್ದೇವೆ. ಅವನು ಗೋವುಗಳನ್ನು, ಕರುಗಳನ್ನು, ಪಕ್ಷಿಗಳನ್ನು, ಪಶುಗಳನ್ನು, ಮರಗಳನ್ನು, ಗಿಡಗಳನ್ನು, ಅಷ್ಟೇಕೆ ವೃಂದಾವನದ ನೀರನ್ನು ಕೂಡ ಆಕರ್ಷಿಸುತ್ತಾನೆ. ಇದೆಲ್ಲ ಕೃಷ್ಣ ಬುಕ್ಕಲ್ಲಿ ಬರುತ್ತೆ, ಕೃಷ್ಣನ ಲೀಲೆಗಳಲ್ಲಿ ಬರುತ್ತೆ.
ನೀವು ಕೃಷ್ಣ ಬುಕ್ಕಲ್ಲಿ ನೋಡಿದ್ರೆ ಇದೆ ಇಂಥದ್ದೆಲ್ಲ. ಯಾಕಂದ್ರೆ ಅವನು ಸರ್ವ ಆಕರ್ಷಕ. ಎಲ್ಲವನ್ನು ಮನುಷ್ಯರನ್ನೇ ಅಲ್ಲ, ಪ್ರತಿಯೊಬ್ಬ ಗಿಡ, ಮರ, ಪಕ್ಷಿಗಳು, ಕರುಗಳು, ಹಸುಗಳು, ಗೋಪಿಯರು, ಗೋಪಾಲರು ಎಲ್ಲರನ್ನೂ ಆಕರ್ಷಿಸುತ್ತಾನೆ. ಅಂಥವನೇ ದೇವರು. ಅದೇ ದೇವರ ನಾವು ಪದಕ್ಕೆ ಕೊಡುವ ಅರ್ಥ. ದೇವರಂದ್ರೆ ಸಾಮಾನ್ಯ ಅಲ್ಲ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ ದೇವರೇ ಆಗಿರ್ತಾರೆ ಅನ್ನೋದಕ್ಕೆ ಅರ್ಥ ಅವರು ಹೇಳ್ತಾ ಇರೋದು. ಸೊ ದೇವರಂದ್ರೆ ಹೇಗಿರ್ತಾರೆ, ಅವನ ಆಕ್ಟಿವಿಟೀಸ್ ಅಂದ್ರೆ ಅವನ ಕಾರ್ಯಗಳೇನು, ಅವನ ಲೀಲೆಗಳೇನು, ಅವನು ಯಾವ ತರ ಇರ್ತಾನೆ. ಸೊ ಈ ರೀತಿ ನಾವು ದೇವರನ್ನ ನೋಡುವುದು. ಮತ್ತು ಅಷ್ಟೇಕೆ ವೃಂದಾವನ ನೀರನ್ನು ಕೂಡ ಅವನು ಗೋಪಪಾಲಕರಿಗೂ ಮತ್ತು ಗೋಪಿಯರಿಗೂ ಮತ್ತು ನಂದ ಮಹಾರಾಜನಿಗೂ ಪಾಂಡವರಿಗೂ ಮತ್ತು ಸಮಸ್ತ ಮಾನವ ಕುಲಕ್ಕೂ ಮೋಹಕನಾಗಿದ್ದಾನೆ. ಆದುದರಿಂದ ದೇವರಿಗೆ ಯಾವುದಾದರೂ ನಿರ್ದಿಷ್ಟ ಹೆಸರನ್ನು ಕೊಡಬೇಕಂದ್ರೆ ಅದು ಕೃಷ್ಣನ ಹೆಸರೇ ಆಗಿರುತ್ತದೆ. ಸೊ ಇದು ಡೆಫಿನೇಷನ್. ಅಂದ್ರೆ ದೇವರಂದ್ರೆ ಅರ್ಥ ಮಾಡಿಕೊಳ್ಳುವ ವಿಷಯ. ಸುಮ್ಮನೆ ದೇವರಂದ್ರೆ ಅಲ್ಲಲ್ಲ, ಇದೆಲ್ಲ ಅವನು ದೇವರಂದ್ರೆ ಇದೆಲ್ಲ ಪ್ರಭುಪಾದರು ವಿವರಣವಾಗಿ ಕೊಡ್ತಾ ಇದ್ದಾರೆ. ಮತ್ತು ಪ್ರಭುಪಾದರು ಕೋಟ್ ಮಾಡ್ತಾ ಇದ್ದಾರೆ ನೋಡಿ, ವೇದಗಳು, ಸಕಲ ವೇದಗಳನ್ನು ಸಂಕಲಿಸಿದ ವೇದವ್ಯಾಸರ ತಂದೆಯಾದ ಪರಾಶರ ಮುನಿಗಳು ದೇವರನ್ನು ಕುರಿತು ಕೆಳಕಂಡ ವಾಕ್ಯವನ್ನು ಕೊಟ್ಟಿದ್ದಾರೆ. ಸೊ ವೇದವ್ಯಾಸರ ತಂದೆಯಾದ ಪರಾಶರ ಮುನಿಗಳು ಅವರು ವಿಷ್ಣು ಪುರಾಣದಿಂದ ಒಂದು ಶ್ಲೋಕವನ್ನು ಹೇಳ್ತಾ ಕೋಟ್ ಮಾಡ್ತಾ ಇದ್ದಾರೆ. ದೇವರಂದ್ರೆ ಹೇಗಿರ್ಬೇಕು, ಅವರ ಅರ್ಹತೆ ಏನು, ಹೇಗಿರ್ತಾರೆ ದೇವರು ಅಂತ. ನಾವು ಯಾರ್ಯಾರನ್ನೋ ದೇವ್ರಂತ ನಂಬಾರದು. ದೇವರ ಕಾರ್ಯಗಳು ನಾವು ನೋಡಿದೀವಿ, ಪ್ರಭುಪಾದರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಅವರ ಗುಣಗಳು, ಅವರ ಕ್ವಾಲಿಟೀಸ್ ಅಂದ್ರೆ ಅವರ ಅರ್ಹತೆ ಇವಾಗ ವಿಷ್ಣು ಪುರಾಣದಲ್ಲಿ ಇರುವ ಪರಾಶರ ಮುನಿಗಳು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಯಶಃ ಶ್ರಿಯಃ ಜ್ಞಾನ ವೈರಾಗ್ಯ ಯೋಶೈವ ಷಣ್ಣಾಂ ಭಗ ಇತಿಂಗಣ. ಅಂದ್ರೆ ಐಶ್ವರ್ಯ, ಪೂರ್ಣ ಶಕ್ತಿ ಐಶ್ವರ್ಯ, ಯಶಸ್ಸು ಮತ್ತು ಪೂರ್ಣ ಶಕ್ತಿ ಮತ್ತು ಜ್ಞಾನ ಮತ್ತು ಸೌಂದರ್ಯ ಮತ್ತು ವೈರಾಗ್ಯ. ಸೊ ಈ 6 ಐಶ್ವರ್ಯಗಳಿಂದ ಯಾರು ಪೂರ್ಣವಾಗಿರುವವನೋ ಅವನೇ ದೇವೋತ್ತಮ ಪರಮ ಪುರುಷ ಭಗವಂತ ಎಂದು ಪರಾಶರ ಮುನಿಗಳು ವ್ಯಾಖ್ಯಾನ ನೀಡಿದ್ದಾರೆ. ಸೊ ಇದೆಲ್ಲ ನಾವು ನೋಡ್ಕೋಬೇಕು. ಇದೆಲ್ಲ ಇದ್ರೆ ಅವನು ದೇವರು ಅಂತ. ಯಾಕಂದ್ರೆ ಕೃಷ್ಣ ಐಶ್ವರ್ಯ ನಾವೆಲ್ಲ ನೋಡಿದ್ದೀವಿ. 5000 ವರ್ಷ ಹಿಂದೆ ಕೃಷ್ಣ ಈ ಭೂಮಿ ಮೇಲೆ ಜನ್ಮ ತಗೊಂಡ ಮೇಲೆ ಅವನ ಐಶ್ವರ್ಯ ತೋರಿಸಿದಾನೆ. ವೃಂದಾವನ ಲೀಲಾ, ಮಥುರಾ ಲೀಲಾ, ದ್ವಾರಕಾ ಲೀಲಾ, ಆ ಲೀಲೆಗಳಲ್ಲಿ ಯಾರಿಗ ಐಶ್ವರ್ಯ ನಾವು ಕಂಪೇರ್ ಮಾಡ್ಬೋದು ಹೇಳಿ? ನಾವೆಲ್ಲ ನೋಡಿದ್ದೀವಿ ಇತಿಹಾಸಗಳಲ್ಲಿ. ನಾವು ಭಾಗವತದಲ್ಲಿ, ಕೃಷ್ಣ ಬುಕ್ಕಲ್ಲಿ ಎಲ್ಲ ನೋಡಿದ್ದೀವಿ ಅವನಿಗೆ ಐಶ್ವರ್ಯ ಇದೆ. ಸೊ ಮತ್ತು ಯಶಸ್ಸು, ಸೊ ಎಲ್ಲ ಗುಣ, ಯಶಸ್ಸು, ಐಶ್ವರ್ಯ, ಪೂರ್ಣ ಶಕ್ತಿ. ಚಿಕ್ಕ ವಯಸ್ಸು ನಲ್ಲಿರುವಾಗನೇ ಕೃಷ್ಣ ಎಷ್ಟೋ ಲೀಲಗಳು, ಲೈಕ್ ಪೂತನ, ಅಗಾಸುರ, ಬಕಾಸುರ, ವಸಾಸುರ ಇವನ್ನೆಲ್ಲ ಕೊಂದು ಅವನ ಶಕ್ತಿಯನ್ನು ತೋರಿಸಿದ್ದಾನೆ. ಕಂಸ ದ್ವಾರಕದಲ್ಲಿ. ಸೊ ಎಂತ ಮತ್ತು ಜ್ಞಾನ. ನಾವು ಭಗವದ್ಗೀತೆ ಇವತ್ತು ಈಗಿನ ದಿವಸಕ್ಕೂ ಭಗವದ್ಗೀತೆ ಅಂತಹ ಜ್ಞಾನ ಕೊಡುವ ವ್ಯಕ್ತಿ ಯಾರೂ ಇಲ್ಲ. ಅದು ಭಗವಂತ ದೇವೋತ್ತಮ ಪುರುಷ. ಸೌಂದರ್ಯ, ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭ,
ಅವನ ಸೌಂದರ್ಯ ಮತ್ತು ವೈರಾಗ್ಯ. ಲೈಕ್ ಲಾರ್ಡ್ ರಾಮ, ಅವನ ಲೀಲೆಗಳಲ್ಲಿ ರಾಮ ನಮಗೆ ವೈರಾಗ್ಯವನ್ನು ತೋರಿಸಿದ್ದಾನೆ. ಸೊ ಈ 6 ಐಶ್ವರ್ಯಗಳನ್ನು ಭಗವಂತ ಸ್ವಯಂ 5,000 ವರ್ಷ ಹಿಂದೆ ಬಂದು ಕೃಷ್ಣ ನಮ್ಮೆಲ್ಲರಿಗೂ ತೋರಿಸಿದ್ದಾನೆ. ಸೊ ಇಂತಹ ಐಶ್ವರ್ಯಗಳ ಇರುವ ಪೂರ್ಣನಾಗಿರುವ ವ್ಯಕ್ತಿಯನ್ನು ಮಾತ್ರ ಭಗವಂತ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಭಗವಂತನನ್ನು ತಿಳ್ಕೋಬೇಕು ಅಂತ ಪ್ರಭುಪಾದರು ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತು ದೇವೋತ್ತಮ ಪರಮ ಪುರುಷನಾದ ಭಗವಂತನು ಸಕಲ ಐಶ್ವರ್ಯಗಳ ಸ್ವಾಮಿಯಾಗಿದ್ದಾನೆ. ಪ್ರಪಂಚದಲ್ಲಿ ಅನೇಕ ಶ್ರೀಮಂತರಿದ್ದಾರೆ, ಲೈಕ್ ಪ್ರಭುಪಾದ ನೋಡಿ ಎಲ್ಲ ಹೇಗೆ ನಮಗೆ ತೋರಿಸ್ತಾ ಇದ್ದಾರೆ. ಆದರೆ ಎಲ್ಲ ಐಶ್ವರ್ಯವನ್ನು ಹೊಂದಿರುವವನೆಂದು ಯಾರು ಹೆಗ್ಗಳಿಕೆ ಹೇಳಿಕೊಳ್ಳಲಾಗುವುದಿಲ್ಲ. ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಒಬ್ಬನು ಸುಂದರ ಅಂದ್ರೆ ಸೌಂದರ್ಯನಾಗಿರ್ಬೋದು ಅಷ್ಟೇ, ಅದು ಏನು ಅಲ್ಪ ಸೌಂದರ್ಯ ಅಷ್ಟೇ, ಪೂರ್ಣ ಸೌಂದರ್ಯ ಇಲ್ಲ. ಆದರೆ ಒಬ್ಬನು ಐಶ್ವರ್ಯವಂತನಾಗಿರ್ಬೋದು. ಆದರೆ ಕೃಷ್ಣನ ಐಶ್ವರ್ಯಕ್ಕೆ ಆಧುನಿಕ ಜಗತ್ತಿನಲ್ಲಿರುವ ವ್ಯಕ್ತಿಯ ಶ್ರೀಮಂತರಿಗೆ ಹೋಲ್ಸ್ಕೊಂಡ್ರೆ ಏನು ವ್ಯತ್ಯಾಸ ಇಲ್ಲ, ಅಲ್ಪ ಅಷ್ಟೇ. ಸೊ ಎಲ್ಲ ಐಶ್ವರ್ಯವನ್ನು ಹೊಂದಿರುವವನೆಂದು ನಾವು ಏನು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ತನಗಿಂತ ಶ್ರೀಮಂತರು ಬೇರೆ ಯಾರೂ ಇಲ್ಲ ಎಂದು ಯಾರು ಹೇಳಿಕೊಳ್ಳಲಾಗುವುದಿಲ್ಲ. ಆದರೆ ಕೃಷ್ಣ ಈ ಭೂಲೋಕದಲ್ಲಿ ನಾನು ಹೇಳ್ದಾಗೆ 16,108 ಪತ್ನಿಯರನ್ನು ಹೊಂದಿದ್ದನೆಂದು, ಅವರಲ್ಲಿ ಪ್ರತಿಯೊಬ್ಬಳು ರತ್ನಾಭರಣ ಭೂಷಿತಳಾಗಿ ಅಮೃತ ಶಿಲೆಯ ಅರಮನೆಯಲ್ಲಿ ವಾಸುತ್ತಿದ್ದಳೆಂದು ಶ್ರೀಮದ್ ಭಾಗವತದಿಂದ ನಮಗೆ ತಿಳಿದು ಬರುತ್ತದೆ. ನಾವು ನೋಡಿದ್ದೀವಿ ದ್ವಾರಕಾದಲ್ಲಿ. ಸೊ 16,108 ಪತ್ನಿಯರು, 108 ಅರಮನೆಗಳಲ್ಲಿ, 16,108 ರೂಪದಲ್ಲಿ ಒಂದೇ ಕ್ಷಣದಲ್ಲಿ ನಾರದರು ಬಂದು ಪರೀಕ್ಷೆ ಮಾಡ್ತಾರೆ. ಹೇಗೆ ಭಗವಂತ ಒಂದೇನೋ ಇಷ್ಟೊಂದು ಪತ್ನಿಯರನ್ನು ಹೊಂದಿದ್ದಾನೆ, ಇಷ್ಟೊಂದು ಪ್ಯಾಲೇಸ್ಗಳು, ಅರಮನೆಗಳಲ್ಲಿ ಒಂದೇ ಸಾತಿ ಕೃಷ್ಣ ಕಣ್ಣಿಡಿಯುವುದು ಅಂತ ನಾರದರು ಬಂದು ಪರೀಕ್ಷೆ ಮಾಡ್ತಾರೆ. ಆದರೆ ಒಂದು ಅರಮನೆಯಲ್ಲಿ ಭಗವಂತ ಕೃಷ್ಣ ಆಟ ಆಡ್ತಾ ಇರ್ತಾನೆ ಮೊಮ್ಮಕ್ಕಳ ಜೊತೆಯಲ್ಲಿ, ಇನ್ನೊಂದು ಮನೆಯಲ್ಲಿ ಅವರ ರಾಣಿಯರು ಸೇವೆ ಸ್ವೀಕಾರ ಮಾಡ್ತಾ ಇರ್ತಾನೆ, ಇನ್ನೊಂದು ಮನೆಯಲ್ಲಿ ಕಿಂಗ್ ಅಂದ್ರೆ ರಾಜನಾಗಿ ವಾದ ವಿವಾದಗಳು ಮಾಡ್ತಾ ರಾಜನೀತಿಗಳನ್ನು ಬೋಧನೆ ಮಾಡ್ತಾನೆ. ಸೊ ಈ ರೀತಿ ನೋಡಿದರೆ ನಾರದರಿಗೆ ಎಷ್ಟೊಂದು ಒಂದೇ ಸಮಯದಲ್ಲಿ 16,108 ಅರಮನೆಗಳಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಮನೆಗಳಲ್ಲೂ ಭಗವಂತ ಪ್ರತ್ಯಕ್ಷನಾಗಿ ಒಬ್ಬೊಬ್ಬ ರಾಣಿಯರ ಜೊತೆಯಲ್ಲಿ ಒಬ್ಬೊಬ್ಬ ಅರಮನೆಯಲ್ಲಿ ಭಗವಂತ ಇರ್ತಾನೆ. ಸೊ ಇಂತಹ ಐಶ್ವರ್ಯ ಯಾರಿಗಿರುತ್ತೆ? ಅದಕ್ಕೆ ಪ್ರಭುಪಾದರು ಹೇಳ್ತಾ ಇರೋದು. ಸೊ ಅವರಲ್ಲಿ ಪ್ರತಿಯೊಬ್ಬಳು ರತ್ನಾಭರಣ ಭೂಷಿತಳಾಗಿ ಅಮೃತ ಶಿಲೆ ಅರಮನೆಯಲ್ಲಿ ವಾಸುತ್ತೆ. ಸೊ ದಿಸ್ ಇಸ್ ಐಶ್ವರ್ಯ. ಮತ್ತು ದಂತ ಮತ್ತು ಚಿನ್ನದಿಂದ ನಿರ್ಮಿತವಾದ ಪೀಠೋಪಕರಣಗಳು ಕೋಣೆಗಳಲ್ಲಿ ಇಡುಕಿರಿದಿದ್ದವು. ಎಲ್ಲೆಲ್ಲಿಯೂ ಸಮೃದ್ಧಿಯು ತುಂಬಿ ತುಳುಕುತ್ತಿತ್ತು. ಸೊ ಈ ವರ್ಣಗಳಲ್ಲೆಲ್ಲ ಶ್ರೀಮದ್ ಭಾಗವತದಲ್ಲಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಲಾಗಿದೆ. ಸೊ 16,000 ಪತ್ನಿಯರು ಅಥವಾ 16,000 ಅರಮನೆಗಳು ಹೊಂದಿದ್ದ ಬೇರೊಬ್ಬ ವ್ಯಕ್ತಿಯು ನಾವು ಮಾನವ ಕುಲದಲ್ಲಿ ನಾವು ಯಾರಾದರೂ ನೋಡ್ತೀವ? ಇತಿಹಾಸದಲ್ಲೇ ನಾವು ಕಾಣಲಾರವು. ಸೊ ದಿಸ್ ಈಸ್ ದ ಪವರ್ ಆಫ್ ಗಾಡ್, ಪವರ್ ಆಫ್ ಭಗವಂತನ ದೇವೋತ್ತಮ ಪರಮ ಪುರುಷ. ಅಂದ್ರೆ ಕೃಷ್ಣ ಒಬ್ಬೊಬ್ಬ ಪತ್ನಿಯ ಬಳಿಗೆ ಒಂದೊಂದು ದಿನ ಹೋಗುತ್ತಿದ್ದನೆಂದಲ್ಲ, ಅವನು ಏಕಕಾಲದಲ್ಲಿ, ನಾನು ಹೇಳ್ದೆ ಅಲ್ವಾ,
ಸೊ ಸೊ ಕೃಷ್ಣ ಒಬ್ಬೊಬ್ಬ ಪತ್ನಿಯ ಬಳಿಗೆ ಒಂದೊಂದು ದಿನ ಹೋಗುತ್ತಿದ್ದನಲ್ಲ, ಅವನು ಏಕಕಾಲದಲ್ಲಿ ಎಲ್ಲ ಅರಮನೆಗಳಲ್ಲೂ ಪ್ರತ್ಯಕ್ಷನಾಗಿರುತ್ತಿದ್ದ. ಅಂದರೆ ಅವನು 16,108 ರೂಪಗಳಲ್ಲಿ ವಿಸ್ತೃತನಾಗುತ್ತಿದ್ದ. ಸೊ ಸಾಮಾನ್ಯ ಮನುಷ್ಯನಿಗೆ ಇದು ಅಸಾಧ್ಯ, ಆದರೆ ಭಗವಂತನಿಗೆ ಇದು ಅಂತಹ ಕಷ್ಟವೇನಲ್ಲ. ಅವನು ಅನಂತ ರೂಪಗಳಲ್ಲಿ ತನ್ನನ್ನು ತಾನು ವಿಸ್ತರಿಸಿಕೊಳ್ಳಬಲ್ಲ. ಇಲ್ಲದಿದ್ದರೆ ಅನಂತ ಎಂಬ ಶಬ್ದಕ್ಕೆ ಅರ್ಥವಿಲ್ಲದಂತಾಗುವುದು. ಸೊ ಭಗವಂತ ಸರ್ವಶಕ್ತ. ಕೇವಲ 16,000 ಪತ್ನಿಯರಷ್ಟೇ ಅಲ್ಲ, 16 ಕೋಟಿ ಪತ್ನಿಯರನ್ನು ನಿರಾಶಯವಾಗಿ ಅವನು ಸಂಭಾಳಿಸಬಲ್ಲ. ಇಲ್ಲದಿದ್ದರೆ ಸರ್ವಶಕ್ತ ಎಂಬ ಶಬ್ದ ಅರ್ಥಹೀನವಾಗುವುದು. ಯಾಕಂದ್ರೆ ಬ್ರಹ್ಮ, ಕೃಷ್ಣ ಭಾಗವತದಲ್ಲೇ ಬರುತ್ತೆ, ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ, ಅದ್ವೈತಂ ಅಚ್ಯುತಂ ಅನಾದಿ ಅನಂತ ರೂಪಂ ಅಂತ. ಅನಾದಿ ಅನಂತ ರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾಕಂದ್ರೆ ಅವನ ರೂಪಗಳು ಅನಂತ. ಸೊ ಆ ರೀತಿ ಅವನ ಸರ್ವಶಕ್ತಿ. ಸೊ ಇದೊಂದು ಡೆಫಿನಿಷನ್. ಸೊ ಇವೆಲ್ಲ ಅತ್ಯಾಕರ್ಷಕವಾದ ಲಕ್ಷಣಗಳು. ನಾವೆಲ್ಲ ಏನ್ ಮಾಡ್ತೀವಿ, ಇದೆಲ್ಲ ನೋಡಲ್ಲ. ಯಾವನೋ ಒಬ್ಬ ಬಂದ್ಬಿಟ್ಟು ಏನೋ ಮಾಡ್ತಾ ಇದ್ದಾನೆ, ನಾವು ಹೋಗಿ ಇಮ್ಮಿಡಿಯೇಟ್ ಆಗಿ ನಂಬಿಡ್ತೀವಿ. ಓಹೋಹೋ, ಅವನೇನೋ ಶಕ್ತಿ ತೋರಿಸ್ತಾ ಇದ್ದಾನೆ. ಅರೆ, ಭಗವಂತ ಶಕ್ತಿಗೆ ಅವನ ಶಕ್ತಿಗೆ ಏನು ವ್ಯತ್ಯಾಸ? ಯಾರೋ ಒಬ್ರು ಮ್ಯಾಜಿಕ್ ಮಾಡ್ತಾರೆ, ಯಾವೊಬ್ಬನು ಗಾಳಿಯಲ್ಲಿ ನಡ್ಕೊಂಡು ಹೋಗ್ತಾನೆ, ನೀರಲ್ಲಿ ನಡೀತಾನೆ, ಇಂಥದೆಲ್ಲ ನಮ್ದು. ನೋ, ಇದಲ್ಲ ಭಗವಂತ. ಸೊ ಅವನು ಸರ್ವಾಕರ್ಷಕ, ಷಡೈಶ್ವರ್ಯ ಪೂರ್ಣನಾಗಿರ್ಬೇಕು, ಸರ್ವಶಕ್ತನಾಗಿರ್ಬೇಕು, ಸೌಂದರ್ಯನಾಗಿರ್ಬೇಕು, ವೈರಾಗ್ಯವಂತನಾಗಿರ್ಬೇಕು. ಇದು ಭಗವಂತನ ಲಕ್ಷಣ. ಸೊ ಇವೆಲ್ಲ ಅತ್ಯಾಕರ್ಷಕವಾದ ಲಕ್ಷಣಗಳು. ಈ ಲೌಕಿಕ ಪ್ರಪಂಚದಲ್ಲಿ ಯಾರಾದರೂ ಶ್ರೀಮಂತನಾಗಿದ್ದರೆ ಅವನು ಆಕರ್ಷಕ ವ್ಯಕ್ತಿ ಆಗಿರುತ್ತಾನೆಂದು ಅನುಭವದಿಂದ ಕಂಡಿದ್ದೇವೆ. ಉದಾಹರಣೆಗೆ ಅಮೆರಿಕಾದಲ್ಲಿ ರಾಕ್ ಫಿಲ್ಲರ್ ಮತ್ತು ಫೋರ್ಡ್ ಅವರು ತಮ್ಮ ಶ್ರೀಮಂತಿಕೆಯಿಂದಾಗಿ ಬಹಳ ಆಕರ್ಷಕರಾಗಿದ್ದಾರೆ. ಪ್ರಪಂಚದ ಸಮಸ್ತ ಐಶ್ವರ್ಯವು ಅವನ ಬಳಿ ಇಲ್ಲದಿದ್ದರೂ ಅವರು ಆಕರ್ಷಕರಾಗಿದ್ದಾರೆ ಎಂದ ಮೇಲೆ ಸಕಲ ಐಶ್ವರ್ಯದ ಸ್ವಾಮಿಯಾದ ಭಗವಂತ ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷ ಇನ್ನೆಷ್ಟು ಆಕರ್ಷಕವಾಗಿರಬೇಕು. ಸೊ ನಾವು ಇದು ನೋಡ್ಬೇಕು. ಯಾರ್ಯಾರು ನಾವು ಸಣ್ಣ ಪುಟ್ಟದಾಗಿ ಶ್ರೀಮಂತರಾಗಿದ್ರೆ ಎಲ್ಲರೂ ಹೋಗ್ತಾರೆ. ಸೊ ದಿಸ್ ಈಸ್ ನಾಟ್ ಗುಡ್. ಇದಲ್ಲ ಮೇನ್. ಸೊ ಇದು ಪ್ರಭುಪಾದರು ನಮಗೆ ಕಣ್ಣು ಬಿಟ್ಟು ನೋಡಿ ಶಾಸ್ತ್ರ ಮುಖಾಂತರವಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಕೃಷ್ಣನ ಅನಂತ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹುಟ್ಟಿದಾಗಿನಿಂದಲೇ ಅವನು ಶಕ್ತಿವಂತನಾಗಿದ್ದ. ಸಾಮರ್ಥ್ಯ ಬಗ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕೃಷ್ಣ ಕೇವಲ 3 ತಿಂಗಳ ಮಗುವಾಗಿದ್ದಾಗ ಪೂತನಿ ಎಂಬ ರಾಕ್ಷಸಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದ. ಆದರೆ ಕೃಷ್ಣನೇ ಅವಳನ್ನು ಕೊಂದ. ಇದೇ ದೇವರ ರೀತಿ. ದೇವರು ಪ್ರಾರಂಭದಿಂದಲೇ ದೇವರಾಗಿಯೇ ಇರುತ್ತಾರೆ. ಯಾವುದೋ ಧ್ಯಾನದಿಂದಲೋ ಅಥವಾ ಯೋಗ ಶಕ್ತಿಯಿಂದಲೋ ಅವನು ದೇವರಾಗುವುದಿಲ್ಲ. ಕೃಷ್ಣ ಅಂತಹ ದೇವರಲ್ಲ. ಕೃಷ್ಣನು ಅವತಾರ ಮಾಡಿದ ಮೊದಲನಿಂದಲೇ ದೇವರಾಗಿದ್ದಾರೆ. ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ನಾವು ಅರ್ಥ ಮಾಡ್ಕೋಬೇಕು. ಯಾರಾದರೂ ಬಂದು ನಿಮ್ಮ ಮುಂದೆ ಬರ್ತಾರೆ, ನಾನು ದೇವರು, ನಂಬಿಡಿ, ನನಗೆ ಪೂಜಾ ಮಾಡಿ, ನಿಮ್ಮ ಕೈಂಕರ್ಯ ಅಂದ್ರೆ ನೀವು ಸೇವೆ ಎಲ್ಲ ನನಗೆ ಅರ್ಪಣೆ ಮಾಡಬೇಕು ಅಂತಾರಲ್ವಾ. ನಂಬೇಕು ಅಂತ ಇಲ್ಲ, ತೋರಿಸ್ಬೇಕು. ಇದು ಕೃಷ್ಣ ಹುಟ್ಟಿದಾಗಿನಿಂದಲೇ ದೇವರು. ಪ್ರಭುಪಾದರು ಹೇಳ್ತಾ ಇದ್ದಾರೆ 3 ತಿಂಗಳು ಇರುವಾಗನೇ ಪೂತನಿ ಎಂಬ ರಾಕ್ಷಸಿ ಕೊಲ್ಲಲು ಪ್ರಯತ್ನಿಸಿದಳು. ಸೊ ಇದು ದೇವರು ಮತ್ತು ಅನಂತ ಕೀರ್ತಿಶಾಲಿಯು. ಹೌದು, ನಾವೇನೋ ಕೃಷ್ಣನ ಭಕ್ತರಾಗಿರುವುದರಿಂದ ಅವನನ್ನು ಬಲ್ಲೆವು.
ಅವನ ಗುಣಗಾನ ಮಾಡುತ್ತಿದ್ದೀವಿ ಎಂದು ಹೇಳಬಹುದು. ಆದರೆ ನಾವಲ್ಲದೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಭಗವದ್ಗೀತೆ, ನಾನು ಹೇಳಿಲ್ವಾ, ಪ್ರತಿಯೊಬ್ಬರೂ ಭಗವದ್ಗೀತಾ ಹೇಳ್ತಾರೆ. ಅದು ಹೇಗೆ? ಎಲ್ಲರಿಗೂ ಗೊತ್ತು. ದಾರ್ಶನಿಕರು, ಮನಃಶಾಸ್ತ್ರಜ್ಞರು ಮತ್ತು ಧರ್ಮ ಪ್ರತಿಪಾದಕರು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾರೆ. ಇವತ್ತು ಎಷ್ಟು ಭಗವದ್ಗೀತೆ ಯಥಾರೂಪ ಎಂಬ ಪುಸ್ತಕ ನಾವು ಎಷ್ಟು ಮರಾಠೆ ಮಾಡ್ತೀವಿ. ಸೊ ಇದು ಶುದ್ಧ ಅಪರಂಜಿಯಾಗಿ ಉದಯದಕ್ಕೆ ಕಾರಣ. ಅಂದ್ರೆ ಭಗವದ್ಗೀತೆ ಅನೇಕ ವೃತ್ತಿಗಳಿವೆ, ಆದರೆ ಅವು ಶುದ್ಧವಾಗಿಲ್ಲ. ಭಗವದ್ಗೀತೆಯನ್ನು ಯಥಾರೂಪವಾಗಿ ಕೊಟ್ಟಿರುವುದರಿಂದಲೇ ನಮ್ಮ ಪುಸ್ತಕ ಹೆಚ್ಚಾಗಿ ಮರಾಠಿಗೆ ಆಗಿದೆ. ಸೊ ಭಗವದ್ಗೀತೆಯ ಕೀರ್ತಿಯ ಕೃಷ್ಣನ ಕೀರ್ತಿ. ಸೊ ಅವನ ಕೀರ್ತಿ ಏನಪ್ಪ? ಭಗವದ್ಗೀತೆ. ಇವತ್ತೂ ಎಲ್ಲ ಕಡೆನೂ ಭಗವದ್ಗೀತಾ ಬಗ್ಗೆ ಮಾತಾಡ್ತೀವಿ. ಮತ್ತೊಂದು ಐಶ್ವರ್ಯವಾದ ಸೌಂದರ್ಯ ಕೂಡ ಕೃಷ್ಣನಲ್ಲಿ ಅಪರಿಮಿತ. ಅವನ ಸಂಗಾತಿಗಳೆಲ್ಲರೂ ಸುಂದರವಾಗಿರುವಂತೆ ಕೃಷ್ಣನು ಬಲು ಚೆಲು. ಸೊ ಕೃಷ್ಣ ಅವನು ಸುಂದರವಾಗಿರ್ತಾನೆ. ಪೂರ್ವ ಜನ್ಮದಲ್ಲಿ ಪುಣ್ಯವಂತರಾದವರು ಈ ಜನ್ಮದಲ್ಲಿ ಲೌಕಿಕ ಪ್ರಪಂಚದಲ್ಲಿ ಒಳ್ಳೆಯ ರಾಷ್ಟ್ರಗಳಲ್ಲಿ ಕೂಲಿನ ವಂಶಗಳಲ್ಲಿ ಜನ್ಮ ತಳೆಯುವ ಅವಕಾಶವನ್ನು ಪಡೆಯುತ್ತಾರೆ. ಅಮೆರಿಕಾದ ಜನ ಬಹಳ ಶ್ರೀಮಂತರು ಮತ್ತು ಸುಂದರರು. ಈ ಐಶ್ವರ್ಯವೆಲ್ಲ ಪೂರ್ಣ ಕಾರ್ಯಗಳ ಫಲ. ವಿಜ್ಞಾನದ ಅರಿವು, ಐಶ್ವರ್ಯ, ಸೌಂದರ್ಯ ಮೊದಲಾದವುಗಳಲ್ಲಿ ಅಮೆರಿಕನ್ನರು ಬಹಳ ಮುಂದುವರಿಯುವುದರಿಂದ ಪ್ರಪಂಚಾದ್ಯಂತ ಜನರು ಅವರೆಡೆಗೆ ಆಕರ್ಷಿತರಾಗುತ್ತಾರೆ. ಬ್ರಹ್ಮಾಂಡದಲ್ಲಿ ಈ ಭೂಗ್ರಹವು ನಗಣ್ಯವಾದುದು. ಆದರೂ ಈ ಗ್ರಹದಲ್ಲಿ ಅಮೆರಿಕ ದೇಶ ಒಂದೇ ಅನೇಕ ಆಕರ್ಷಕ ಲಕ್ಷಣಗಳನ್ನು ಹೊಂದಿದೆ. ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಂತನು ಎಷ್ಟೆಲ್ಲ ಆಕರ್ಷಕ ಲಕ್ಷಣಗಳು ಹೊಂದಿರುತ್ತಾನೆಂದು ನಾವು ಊಹಿಸಬಹುದಾಗಿದೆ. ಸಕಲ ಸೌಂದರ್ಯಗಳ ಸೃಷ್ಟಿಕರ್ತನಾದ ಅವನು ಆದಷ್ಟು ಸುಂದರನಾಗಿರಬಹುದು. ಸೊ ಪ್ರಭುಪಾದರು ಒಂದೊಂದು ಗುಣಕ್ಕೆ ಒಂದೊಂದು ಉದಾಹರಣೆ ಕೊಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ನಮಗೆ ವಿವರಣವಾಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಒಬ್ಬ ವ್ಯಕ್ತಿ ಕೇವಲ ತನ್ನ ಸೌಂದರ್ಯದಿಂದಷ್ಟೇ ಅಲ್ಲ, ತನ್ನ ಜ್ಞಾನದಿಂದಲೂ ಆಕರ್ಷಿತನಾಗುತ್ತಾನೆ. ಒಬ್ಬ ವಿಜ್ಞಾನಿ ಅಥವಾ ದಾರ್ಶನಿಕ ತನ್ನ ಜ್ಞಾನದಿಂದ ಆಕರ್ಷಕನಾಗಿರಬಹುದು. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣನು ನೀಡಿದ ಜ್ಞಾನಕ್ಕಿಂತ ಭವ್ಯವಾದದ್ದು ಬೇರೆ ಯಾವುದಿದೆ? ನಾವು ತಿಳಿಬೇಕಿದು. ಭಗವದ್ಗೀತಾ ಬಿಟ್ರೆ ಸೊ ಇಂತಹ ಭಗವದ್ಗೀತಾ ಜ್ಞಾನ ಕೃಷ್ಣ ನಮಗೆ ಕೊಟ್ಟಿದ್ದಾನೆ. ಇಂತಹ ಜ್ಞಾನಕ್ಕಿಂತ ಭವ್ಯವಾದ ಬೇರೆ ಯಾವುದಿದೆ ಈ ಪ್ರಪಂಚದಲ್ಲಿ? ಸೊ ನಾವು ಅದು ತಿಳ್ಕೋಬೇಕು. ಸೊ ಅಂತಹ ಜ್ಞಾನಕ್ಕೆ ಸಮಾನವಾದದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದಾದ್ರೂ ಇಲ್ಲ. ಸೊ ಇಷ್ಟೆಲ್ಲ ಇದ್ದರೂ ಕೃಷ್ಣ ಸಂಪೂರ್ಣ ವೈರಾಗ್ಯ ಸಂಪನ್ನ ಆಗಿದ್ದಾನೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಇದ್ರೂ ಅವನು ಸಂಪೂರ್ಣ ವೈರಾಗ್ಯ. ಈ ಲೌಕಿಕ ಪ್ರಪಂಚದಲ್ಲಿ ಕೃಷ್ಣನ ನಿರ್ದೇಶನಕ್ಕೆ ಅನುಸಾರವಾಗಿ ಅನೇಕ ವಿಷಯಗಳು ಕಾರ್ಯ ಮಾಡುತ್ತಿವೆ. ಆದರೆ ಕೃಷ್ಣ ಅಲ್ಲಿಲ್ಲ, ಅವನು ಒಡೆಯನು. ಎದುರಿಗೆ ಇಲ್ಲದಿದ್ದರೂ ದೊಡ್ಡ ಕಾರ್ಖಾನೆಯೊಂದು ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿರಬಹುದು. ಹಾಗೆಯೇ ಕೃಷ್ಣ ಸಹಾಯಕರಾದ ದೇವತೆಗಳ ನಿರ್ದೇಶನದಲ್ಲಿ ಅವನ ಶಕ್ತಿಗಳು ಕೆಲಸ ಮಾಡುತ್ತಿರುತ್ತವೆ. ಹೀಗೆ ಕೃಷ್ಣನ ಈ ಲೌಕಿಕ ಪ್ರಪಂಚದಿಂದ ದೂರನಾಗಿದ್ದಾನೆ. ಇದನ್ನೆಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ. ಸೊ ಕೃಷ್ಣ ಏನು ಇರಬೇಕಾಗಿಲ್ಲ. ಸೊ ಕೃಷ್ಣ ಭಗವದ್ಗೀತದಲ್ಲೂ ಹೇಳ್ತಾನೆ, ಮಯ ಅಧ್ಯಕ್ಷೇನ ಪ್ರಕೃತಿ ಶ್ವೇತೆ ಚ ಸಚರಾಚರಂ ಅಂತ. ಯಾಕಂದ್ರೆ ಅವನ ಕೈ ಕೆಳಗಡೆ ಸೊ ಈ ದೇವತೆಗಳು ನಿರ್ದೇಶನದಲ್ಲಿ ಅವನು ಈ ಶಕ್ತಿಗಳು ಕೆಲಸ ಮಾಡಿರುತ್ತವೆ. ಸೊ ಈ ಲೌಕಿಕ ಪ್ರಪಂಚ ಅದೇ ರೀತಿ
ನಡೀತಾ ಇದೆ ಮಾಯಾ ಪ್ರಪಂಚ. ಪ್ರಭುಪಾದರು ಹೇಳ್ತಾರೆ, ಮಯಧ್ಯಕ್ಷೇಣ ಪ್ರಕೃತಿ, ಭಗವಂತನ ಆಧೀನದಲ್ಲಿ ಇದ್ದುಕೊಂಡು ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತು ಅವನ ಆಧೀನದಿಂದ ನಡೆಯುತ್ತದೆ, ಅವನ ಕಂಟ್ರೋಲ್ ಅಲ್ಲಿದೆ, ಭಗವಂತನ ಕಂಟ್ರೋಲ್ ಅಲ್ಲಿದೆ ಅಂತ. ಮತ್ತೆ ಆದುದರಿಂದ ದೇವರು ತನ್ನ ಲೀಲೆಗಳಿಗೆ ಅನುಗುಣವಾಗಿ ಅನೇಕ ಹೆಸರುಗಳನ್ನು ಹೊಂದಿದ್ದಾನೆ. ಸೊ ಭಗವಂತ ಅದೇ ರೀತಿ ಅವನವನ ಲೀಲಾ ಯಾವ ರೀತಿ ಭಕ್ತರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡು ಲೀಲೆಗಳನ್ನು ನಡೆಯುತ್ತಾನೋ ಅದೇ ರೀತಿ ಅವನ ಹೆಸರುಗಳು ಹೊಂದಿರುತ್ತಾನೆ. ಅವನು ಎಲ್ಲ ಐಶ್ವರ್ಯಗಳನ್ನು ಹೊಂದಿರುವುದರಿಂದ ಮತ್ತು ಈ ಐಶ್ವರ್ಯಗಳ ಕಾರಣದಿಂದಾಗಿ ಪ್ರತಿಯೊಬ್ಬರನ್ನು ಆಕರ್ಷಿಸುವುದರಿಂದ ಅವನನ್ನು ಕೃಷ್ಣ ಎಂದು ಕರೆಯುತ್ತಾರೆ. ದೇವರಿಗೆ ಅನೇಕ ಹೆಸರುಗಳಿವೆ ಎಂದು ವೈದಿಕ ಸಾಹಿತ್ಯವು ಪ್ರತಿಪಾದಿಸುತ್ತದೆ. ಆದರೆ ಕೃಷ್ಣ ಎನ್ನುವುದೇ ಪ್ರಧಾನ ಹೆಸರು, ಪ್ರಭುಪಾದರೆ ಹೇಳ್ತಾ ಇರೋದು. ಸೊ ಅವನ ಪ್ರಧಾನ ಮೂಲ ಹೆಸರು ಕೃಷ್ಣ. ಸೊ ಅಹಂ ಆದಿರ್ರಿ ದೇವಾನಾಂ, ಎಲ್ಲ ದೇವತೆಗಳಿಗೆ ಕೃಷ್ಣ ಮೂಲ. ಸೊ ಇಲ್ಲಿ ಪ್ರಭುಪಾದರು ಒತ್ತಿ ಹೇಳ್ತಾ ಇದ್ದಾರೆ, ಕೃಷ್ಣ ಎನ್ನುವುದೇ ಪ್ರಧಾನ ಹೆಸರು. ಬೇರೆ ಹೆಸರುಗಳಿದೆ ಅವನ ಲೀಲೆಗಳ ತಕ್ಕಾಗಿ, ಲೈಕ್ ಮಧುಸೂದನ, ಮಧು ಎಂಬ ಒಬ್ಬ ರಾಕ್ಷಸನ್ನು ಕೊಂದಿಯುವುದನ್ನೇ ಮಧುಸೂದನ. ಆಮೇಲೆ ಗೋಪಿ ಜನವಲ್ಲಭ, ಗೋಪಿಯರ ಜೊತೆಯಲ್ಲಿ ಲೀಲೆಗಳು ನಡೆಸುವುದರಿಂದ ಗೋಪಿ ಜನವಲ್ಲಭ. ನಂದಮಾರಜನ ಮಗನಾಗಿಬಿಟ್ಟ ನಂದನಂದನ, ಯಶೋಧ ಮಗನಾಗಿ ಲೀಲೆಗಳು ನಡೆಸಿದ ಯಶೋಧನಂದನ, ದೇವಕಿ ನಂದನ, ಪಾರ್ಥಸಾರಥಿ. ಸೊ ಈ ರೀತಿ ವಿವಿಧವಾದ ಲೀಲೆಗಳು ಕೃಷ್ಣನಿಗೆ ಇದೆ. ಮತ್ತೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಈ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶವು ದೇವರ ನಾಮ, ದೇವರ ಕೀರ್ತಿ, ದೇವರ ಲೀಲೆಗಳು, ದೇವರ ಸೌಂದರ್ಯ ಮತ್ತು ದೇವರ ಪ್ರೀತಿಯನ್ನು ಹರಡುವುದೇ ಆಗಿದೆ. ಸೊ ಈ ಕೃಷ್ಣ ಪ್ರಜ್ಞೆ ಆಂದೋಲನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರಭುಪಾದರೆ ಹೇಳ್ತಾ ಇರೋದು, ನಾವು ಭಗವಂತನ ನಾಮ ಬಗ್ಗೆ ಪ್ರಚಾರ ಮಾಡ್ತೀವಿ, ದೇವರ ಕೀರ್ತಿ ಬಗ್ಗೆ ಪ್ರಚಾರ ಮಾಡ್ತೀವಿ, ದೇವರ ಲೀಲೆಗಳನ್ನು ಹೇಳ್ಕೊಡ್ತೀವಿ, ದೇವರ ಲೀಲೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ದೇವರ ಸೌಂದರ್ಯ ಮತ್ತು ದೇವರ ಪ್ರೀತಿಯನ್ನು ಹರಡುವುದೇ ದೇವರ ಸೌಂದರ್ಯ. ವಿಗ್ರಹಗಳನ್ನು, ದೇವಸ್ಥಾನದಲ್ಲಿ ವಿಗ್ರಹಗಳು ಅವರಿಗೆ ಸೌಂದರ್ಯ ಅಂದ್ರೆ ಅವರಿಗೆ ಅಲಂಕಾರ ಮಾಡಿ ಭಗವಂತನ ಒಂದು ಸೌಂದರ್ಯವನ್ನು ತೋರಿಸ್ತಾ ಇದ್ದೀವಿ ಜನಗಳಿಗೆ, ಯಾವ ರೀತಿ ಭಗವಂತನನ್ನು ಅಲಂಕರಿಸಬಹುದು. ಸೊ ಇದೆಲ್ಲ ಈ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶ. ಮತ್ತೆ ಈ ಲೌಕಿಕ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿವೆ, ಅವೆಲ್ಲವೂ ಕೃಷ್ಣನಲ್ಲಿಯೇ ಇವೆ. ಈ ಲೌಕಿಕ ಪ್ರಪಂಚದ ಅತ್ಯಂತ ಪ್ರಧಾನವಾದ ಲಕ್ಷಣವೆಂದರೆ ಲೈಂಗಿಕತೆ. ಅದು ಕೂಡ ಕೃಷ್ಣನಲ್ಲಿದೆ. ನಾವು ರಾಧಾಕೃಷ್ಣರನ್ನು ಆರಾಧಿಸುತ್ತೀವಿ, ಅವರಲ್ಲಿ ಪರಸ್ಪರ ಆಕರ್ಷಣೆ ಇದೆ. ಆದರೆ ಲೌಕಿಕ ಆಕರ್ಷಣೆ ಮತ್ತು ಆಧ್ಯಾತ್ಮಿಕ ಆಕರ್ಷಣೆಗಳು ಒಂದೇ ಅಲ್ಲ. ಕೃಷ್ಣನಲ್ಲಿ ಲೈಂಗಿಕತೆಯು ವಾಸ್ತವಿಕ, ಇಲ್ಲಿ ಲೌಕಿಕ ಪ್ರಪಂಚದಲ್ಲಿ ಅದು ಅವಾಸ್ತವಿಕ. ಇಲ್ಲಿ ನಾವು ವ್ಯವಹರಿಸುವ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಪಂಚದಲ್ಲಿದೆ, ಅದು ಹೇಗೆ ವ್ಯತಿರೇಕವಾಗಿದೆ. ಆದರೆ ಇಲ್ಲಿ ಅದಕ್ಕೆ ವಾಸ್ತವಿಕ ಮೌಲ್ಯವಿಲ್ಲ, ಅದು ಕೇವಲ ಪ್ರತಿಬಿಂಬ. ನಾನು ಹೇಳಿದಲ್ವಾ, ಸೊ ಅಲ್ಲೆಲ್ಲ ನಡೆದಿರೋದು ಇದು ಪ್ರತಿಬಿಂಬ ಮಾತ್ರ. ಎಲ್ಲಾನು ಇದೆ, ಇಲ್ಲಿ ಏನೇನಿದೋ ಅಲ್ಲೂ ಇದೆ. ಸೊ ಇದು ಪ್ರತಿಬಿಂಬ ಮಾತ್ರ. ಪ್ರದರ್ಶನ ಮಳಿಗೆಗಳಲ್ಲಿ ನಾವು ಅನೇಕ ಬೊಂಬೆಗಳನ್ನು ನೋಡುತ್ತೀವಿ, ಆದರೆ ಯಾರು ಅವುಗಳ ಬಗ್ಗೆ ಲಕ್ಷ್ಯ ಕೊಡುವುದಿಲ್ಲ, ಏಕೆಂದರೆ ಅವು ಕೇವಲ ಬೊಂಬೆಗಳೆಂದೇ ಎಲ್ಲರಿಗೂ ಗೊತ್ತು. ಆ ಬೊಂಬೆ ಬಹಳ ಸುಂದರವಾಗಿರಬಹುದು, ಆದರೆ ಅದು ನಿಜವಾದ ವ್ಯಕ್ತಿ ಅಲ್ಲ. ಆದರೆ ಸುಂದರವಾದ ಸ್ತ್ರೀಯನ್ನು ನೋಡಿದಾಗ ಜನರು ಆಕರ್ಷಿತರಾಗುತ್ತಾರೆ.
ಏಕೆಂದರೆ ಅವಳು ವಾಸ್ತವವೆಂದು ಅವರು ಭಾವಿಸುತ್ತಾರೆ. ಆದರೆ ದೀಟದಲ್ಲಿ ಸಹಜೀವಿಗಳೆಂದು ಹೇಳಿಕೊಳ್ಳುವವರು ನಿರ್ಜೀವಿಗಳೇ. ಏಕೆಂದರೆ ಈ ದೇಹವು ಜಡವಾದ ಒಂದು ಮುದ್ದೆಯಷ್ಟೇ. ಆತ್ಮವು ದೇಹವನ್ನು ತೊರೆಯುತ್ತಿದ್ದಂತೆಯೇ ಆ ಸುಂದರ ಸ್ತ್ರೀ ದೇಹವನ್ನು ಯಾರು ನೋಡು ಬಯಸುವುದಿಲ್ಲ. ವಾಸ್ತವ ಸಂಗತಿ ಎಂದರೆ ಚೇತನಾತ್ಮವೇ ನಿಜವಾದ ಆಕರ್ಷಣ ಶಕ್ತಿಯಾಗಿದೆ. ಶ್ರೀ ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಇಲ್ಲಿ ಪ್ರತಿಬಿಂಬ ಮಾತ್ರ. ಸೊ ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಬೊಂಬೆ ಬಹಳ ಸುಂದರವಾಗಿರಬಹುದು, ಆದರೆ ಅದು ನಿಜವಾದ ವ್ಯಕ್ತಿ ಅಲ್ಲ. ಆದರೆ ಸುಂದರವಾದ ಸ್ತ್ರೀಯನ್ನು ನೋಡಿದಾಗ ಜನರು ಆಕರ್ಷಿತರಾಗುತ್ತಾರೆ, ಏಕೆಂದರೆ ಅವಳು ವಾಸ್ತವವೆಂದು ಅವರು ಭಾವಿಸುತ್ತಾರೆ. ಆದರೆ ದೀಟದಲ್ಲಿ ಸಹಜೀವಿಗಳೆಂದು ಹೇಳಿಕೊಳ್ಳುವವರು ನಿರ್ಜೀವಿಗಳೇ. ಏಕೆಂದರೆ ದೇಹವು ಜಡವಾದ ಒಂದು ಮುದ್ದೆ ಅಷ್ಟೇ. ಅದೇ ಆತ್ಮ ಹೋದ ತಕ್ಷಣ ಏನಾಗುತ್ತೆ? ಆ ದೇಹ ಆ ಸುಂದರ ಆ ದೇಹಕ್ಕೆ, ಸ್ತ್ರೀ ದೇಹವನ್ನು ಯಾರು ನೋಡು ಬಯಸುವುದಿಲ್ಲ. ಸೊ ಅದೇ ರೀತಿ ಈ ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಜಡ ಪದಾರ್ಥದಿಂದ ನಿರ್ಮಿತವಾಗಿದೆ. ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ, ಈ ಲೌಕಿಕ ಪ್ರಪಂಚ ಪ್ರತಿಯೊಂದು ಜಡ ಪದಾರ್ಥದಿಂದ ನಿರ್ಮಿತವಾಗಿದೆ. ಆದುದರಿಂದ ಅದು ಕೇವಲ ಅನುಕರಣೆ. ವಸ್ತುಗಳ ಸತ್ಯ ಸ್ವರೂಪವು ಆಧ್ಯಾತ್ಮಿಕ ಲೋಕದಲ್ಲಿದೆ. ಭಗವದ್ಗೀತೆಯನ್ನು ಓದುವವರು ಆಧ್ಯಾತ್ಮಿಕ ಲೋಕವು ಹೇಗಿರುತ್ತದೆಂದು ಅರಿಯಬಲ್ಲರು. ಏಕೆಂದರೆ ಅಲ್ಲಿ ಹೀಗೆ ಹೇಳಿದೆ, ತಸ್ಮಾಸ್ತು ಭಾವೋ ಅನ್ಯೋ ಅವ್ಯಕ್ತೋ ಅವ್ಯಕ್ತ ಸನಾತನಃ ಯಹ ಸಹ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಯಾಕಂದ್ರೆ ಈ ಲೋಕ ಓನ್ಲಿ ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ. ಸೊ ಇದಕ್ಕಿಂತ ಪರಸ್ತಸ್ಮಾತ್ ಭಾವ್ಯೋ, ಬೇರೆ ಒಂದು ಲೋಕ ಇದೆ, ಅದು ಸನಾತನ, ಅದು ಶಾಶ್ವತವಾದದ್ದು. ಇದು ಸನಾತನ ಅಲ್ಲ, ಇದು ಅಶಾಶ್ವತ. ಇದಕ್ಕಿಂತ ಬೇರೆಯಾದ ಪ್ರಕೃತಿ ಒಂದಿದೆ, ಅದು ಅಪ್ರಕಟ. ಪ್ರಕಟ ಮತ್ತು ಅಪ್ರಕಟ ವಸ್ತುಗಳಿಗಿಂತ ಅತೀತವಾದದ್ದು ಮತ್ತು ಶಾಶ್ವತವಾದದ್ದು. ಸೊ ಇಲ್ಲೆಲ್ಲ ಪ್ರಕಟ ಅಪ್ರಕಟ. ಸೊ ಇದು ಶಾಶ್ವತ ಅಲ್ಲ, ಇದು ವಿನಾಶ ಆಗುವುದು. ಸೊ ಅದು ಪರಮೋನ್ನತವಾದದ್ದು, ಅದಕ್ಕೆ ನಾಶವೆಂಬುದಿಲ್ಲ. ಯಾವುದಕ್ಕೆ? ಆಧ್ಯಾತ್ಮಿಕ ಪ್ರಪಂಚಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ, ವೈಕುಂಠಕ್ಕೆ. ಈ ಪ್ರಪಂಚದ ಎಲ್ಲ ನಾಶವಾದರೂ ಅದು ಯಥಾರೂಪದಲ್ಲಿ ಉಳಿಯುತ್ತದೆ, ಅದು ಹಾಗೇ ಇರುತ್ತದೆ. ಅದು ಪ್ರಭುಪಾದರೆ ಹೇಳ್ತಾ ಇದ್ದಾರೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ವಿಜ್ಞಾನಿಗಳು ಈ ಲೌಕಿಕ ಪ್ರಪಂಚದ ಉದ್ದಗಳನ್ನು ಅಳೆಯಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಅವರಿಗೆ ಪ್ರಾರಂಭಿಸುವುದಕ್ಕೆ ಆಗುತ್ತಿಲ್ಲ. ಅತ್ಯಂತ ಸಮೀಪದ ನಕ್ಷತ್ರಕ್ಕೆ ಹೋಗುವುದಕ್ಕೆ ಅವರಿಗೆ ಸಾವಿರಾರು ವರ್ಷಗಳು ಬೇಕು. ಇನ್ನು ಆಧ್ಯಾತ್ಮಿಕ ಲೋಕದ ಬಗ್ಗೆ ಹೇಳುವುದೇನು? ಸೊ ಲೌಕಿಕ ಪ್ರಪಂಚವನ್ನೇ ನಾವು ಅರಿಯಲು ಸಾಧ್ಯವಿಲ್ಲದಿರುವಾಗ ಅದರ ಆಚೆಗಿರುವುದನ್ನು ಹೇಗೆ ತಿಳಿಯಲು ಸಾಧ್ಯ? ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ನಾವು ಅಧಿಕೃತ ಮೂಲಗಳಿಂದ ಇದನ್ನು ತಿಳಿಯಬೇಕು. ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ವಿಜ್ಞಾನಿಗಳು, ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ, ಬೇರೆ ಅಂದ್ರೆ ಅತ್ಯಂತ ನಕ್ಷತ್ರ ಲೋಕಕ್ಕೆ, ಲೈಕ್ ನಾವು ಹೇಳ್ತಾರಲ್ವಾ, ನಾವು ಚಂದ್ರ ಲೋಕಕ್ಕೆ, ಚಂದ್ರನೋ ಮೂನ್ ಪ್ಲಾನೆಟ್ಗೆ ಹೋಗಿದ್ದೀವಿ ಅಂತ. ಸೊ ಇಲ್ಲಿ ಹೋಗಕ್ಕೆ ಸಾವಿರಾರು ವರ್ಷಗಳು ಬೇಕು. ಆದರೆ ಆಧ್ಯಾತ್ಮಿಕ ಲೋಕ ಬಗ್ಗೆ ಆದ್ರೂ ನಾವು ಇದೆಲ್ಲ ಜಸ್ಟ್ ಭ್ರಮೆ ಅಷ್ಟೇ. ನಮಗೆಲ್ಲ ಭಗವದ್ಗೀತಾ ಭಾಗವತದಲ್ಲಿ ಜ್ಞಾನ ಕೊಟ್ಟಿದೆ. ಯಾಕಂದ್ರೆ ಈವೆನ್ ನಾವು ಚಂದ್ರವಂಶಕ್ಕೆ ಅಂದ್ರೆ ನಾವು ಅಲ್ಲಿ ಹೋಗ್ಬೇಕು ಅಂದ್ರೆ ಆ ರೀತಿ ಒಂದು ದೇಹ ಪಡಿಬೇಕು.
ಅಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಚಂದ್ರಗ್ರಹಣ, ಚಂದ್ರನ ವಂಶ, ಚಂದ್ರ ಒಂದು ಲೋಕ, ಅದು ಸೂರ್ಯ ಇರುವ ಸೂರ್ಯನ ಲೋಕ ಒಂದು. ಸೊ ಸಾವಿರಾರು ಲೋಕಗಳು, ಸಾವಿರಾರು ಗ್ರಹಗಳಿದೆ. ಅಂತಹ ಗ್ರಹಕ್ಕೆ ಹೋಗುವುದು ಅಸಾಧ್ಯ. ಆದ್ರೆ ಈ ವಿಜ್ಞಾನಿಗಳು ಇವರೆಲ್ಲ ಏನೋ ಅವರು ಹೇಳ್ತಾ ಇದಾರೆ, ನಾವು ಹೋಗಿದ್ದೀವಿ ಇದೆಲ್ಲ ಹೇಳ್ತೇವೆ. ಬಟ್ ಶಾಸ್ತ್ರ ಏನ್ ಹೇಳುತ್ತೆ? ಶಾಸ್ತ್ರದಲ್ಲಿ ಅಲ್ಲಿನೂ ಆ ಗ್ರಹಕ್ಕೆ ಹೋಗ್ಬೇಕು ಅಂದ್ರೆ ನಮಗೂ ಅದೇ ರೀತಿ ಶರೀರ ಬೇಕು. ನಾವು ಇಂತಹ ಭೌತಿಕ ಇಂತಹ ಶರೀರವನ್ನು ಇಟ್ಕೊಂಡು ನಾವು ಅಲ್ಲಿಗೆ, ಯಾಕಂದ್ರೆ ಚಂದ್ರ ಅಂತಹ ಗ್ರಹಗಳಲ್ಲಿ ಟೆಂಪರೇಚರ್, ವಾತಾವರಣ, ಅಲ್ಲಿರುವ ಅಟ್ಮಾಸ್ಫಿಯರ್ ಇದೆಲ್ಲ ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಅದಕ್ಕೆ ತಕ್ಕಾಗಿ ನಮ್ಮ ಶರೀರ ತಯಾರಾಗಿರ್ಬೇಕು ನಾವು ಹೋಗ್ಬೇಕು ಅಂದ್ರೆ. ಏನೋ ಯಾವುದೋ ಒಂದು ಮಿಷನ್ ಇಟ್ಕೊಂಡು ನಾವು ಅಲ್ಲಿ ಹೋಗ್ತಾ ಇದೀವಿ, ಇಲ್ಲಿ ಹೋಗ್ತಾ ಇದೀವಿ, ಅದೆಲ್ಲ ಸೈನ್ಸ್ ಏನೋ ಹೇಳ್ತಾರೆ ಜನ. ಬಟ್ ಶಾಸ್ತ್ರವಾಗಿ ನಾವು ನೋಡಿದ್ರೆ ಇಲ್ಲಿ ಏನೂ ಇಲ್ಲ. ಸೊ ನಾವು ಇಂತಹ ಲೌಕಿಕ ಪ್ರಪಂಚವನ್ನೇ ನಾವು ಹರಿಯಲು ಸಾಧ್ಯವಿಲ್ಲದಾಗ ನಾವು ಜಸ್ಟ್ ಇದಕ್ಕೆ ಆಚೆ ವೈಕುಂಠ ಹೇಗೆ ತಿಳಿಯಲು ಸಾಧ್ಯ? ಸೊ ಇಲ್ಲಿ ಗಮನ ಕೊಡುವ ಅಂಶವೆಂದರೆ ನಾವು ಅಧಿಕೃತ ಮೂಲಗಳಿಂದ ಇದನ್ನು ತಿಳಿಯಬೇಕು. ಪ್ರಮಾಣ ಬೇಕು, ಶಾಸ್ತ್ರ ಪ್ರಮಾಣ ಬೇಕು, ಗುರುಗಳ ಪ್ರಮಾಣ, ಗುರುಗಳು ಸಾಧು ಶಾಸ್ತ್ರ, ಭಗವಂತನಿಗೆ ಶರಣಾಗತಿ ಹೊಂದಿರಬೇಕು, ಭಗವಂತನಿಗೆ ಭಕ್ತಿ ಮಾಡಿರಬೇಕು. ಇದರಿಂದ ನಾವು ತಿಳಿಬೇಕು. ಏನೋ ನಾವು ಯಾರೋ ಹೇಳ್ತಾ ಇದ್ದಾರೆ ಇದೆಲ್ಲ ತಿಳಿಬೇಕು, ಇಲ್ಲ. ಪ್ರಭುಪಾದರು ಹೇಳ್ತಾರೆ ಅಧಿಕೃತ ಮೂಲಗಳಿಂದ ಇದನ್ನು ತಿಳಿಯಬೇಕು. ಸೊ ಅದಕ್ಕೆ ನಾವು ಏನಾದ್ರೂ ಜ್ಞಾನ ಪಡಿಬೇಕು ಅಂದ್ರೆ, ನಿಜವಾದ ಜ್ಞಾನ ಪಡಿಬೇಕು ಅಂದ್ರೆ, ಸೊ ನಾವೆಲ್ಲ ಸಾಧು ಶಾಸ್ತ್ರ ಅಂಡ್ ಗುರು ಮುಖಾಂತರವಾಗಿ ತಿಳಿಬೇಕು. ಸೊ ಆದ್ರಿಂದ ನಾವು ಜ್ಞಾನ ತಿಳ್ಕೋಬೇಕು. ಭಗವಂತನಿಗೆ, ಗುರುಗೆ ಶರಣಾಗತ ಆಗಬೇಕು. ಅವರ ಮುಖಾಂತರವಾಗಿ ನಾವು ತಿಳಿಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ ಕೃಷ್ಣ ಅಂದ್ರೆ ಏನು, ದೇವ್ರಂದ್ರೆ ಏನು, ಅವನು ಹೇಗಿರ್ತಾನೆ, ಅವನ ಗುಣಗಳು ಏನು, ಅವನ ಲೀಲೆಗಳೇನು. ಕೃಷ್ಣ ಹೇಳಿದ್ದಾನೆ, ಜನ್ಮ ಕರ್ಮ ಚಮೆ ದಿವ್ಯಂ, ಎಲ್ಲ ಈ ತತ್ವ, ಈ ಅವನ ಕಾರ್ಯಗಳೇ ಹೇಗಿರುತ್ತೆ, ಅವನ ಲೀಲೆಗಳು ಹೇಗಿರುತ್ತೆ. ಪ್ರಭುಪಾದ್ರ ಹಿಂದೆ ಇವಾಗ ನಾವೆಲ್ಲ ಓದ್ಕೊಂಡು ಬಂದಿದ್ವಲ್ಲ, ಹೇಗಿರ್ತಾನೆ ಅವನು. ಸೊ ಇದೆಲ್ಲ ತಿಳಿಬೇಕು ಅಂದ್ರೆ ಸರಿಯಾದ ವ್ಯಕ್ತಿ, ಸರಿಯಾದ ಗುರುಗಳ ಆಶ್ರಯದಲ್ಲಿ, ನಾವು ಗುರುಗಳ ಆಶ್ರಯದಲ್ಲಿ ತಿಳ್ಕೋಬೇಕು, ಶಾಸ್ತ್ರದಲ್ಲಿ ತಿಳ್ಕೋಬೇಕು. ಯಾರೋ ಹೇಳ್ತಾರೆ ನಾನ್ ದೇವ್ರು, ನಾನು ಮ್ಯಾಜಿಕ್ ತೋರಿಸ್ತೀನಿ, ನಾನು ಈ ರೀತಿ ಇರ್ತೀನಿ, ಭಗವಂತ ಹೀಗಿರ್ತಾನೆ, ಇದೆಲ್ಲ ಅಲ್ಲ. ಸಾಕ್ಷಾತ್ ಗುರುಗಳ, ಅದು ಪರಂಪರೆಯಲ್ಲಿ ಬಂದಿರುವಂತಹ ವ್ಯಕ್ತಿ, ನಿಜವಾದ ಗುರುಗಳ ಮುಖಾಂತರವಾಗಿ ತಿಳಿಬೇಕು. ಯಾರೋ ಬಂದು ಹೇಳಿದ ತಕ್ಷಣ ನಾವು ತಿಳ್ಕೊಳ್ಳೋದಲ್ಲ. ಸೊ ಇದು ಇವತ್ತಿನ ಆತ್ಮ ಸಾಕ್ಷಾತ್ಕಾರ 3ನೇ ಅಧ್ಯಾಯ. ಸೊ ನೆಕ್ಸ್ಟ್ ಕಮಿಂಗ್ ವಾರದಲ್ಲಿ ನಾವು ಮುಂದುವರಿಸೋಣ. ಸೊ ಬೇಸಿಕ್ಲಿ ಇದೆಲ್ಲ ಏನು ಅಂದ್ರೆ, ನಾವು ಭಕ್ತಿ ವೆರಿ ಇಂಪಾರ್ಟೆಂಟ್. ನಾವು ಭಕ್ತಿ ಮಾಡ್ತಾ ಮಾಡ್ತಾ ಭಗವಂತನಿಗೆ ಶರಣಾಗತರಾಗಿ ಅವನಿಗೆ ಶರಣಾಗತರಾಗಬೇಕು. ಯಾಕಂದ್ರೆ ಭಗವಂತನಿಗೆ ಶರಣಾಗತಿ ಆಗದೆ ನಾವು ಏನು ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಶರಣಾಗತಿ ಎಂದರೆ ಕೃಷ್ಣನ ನಮ್ಮನ್ನು ಕಾಪಾಡುತ್ತಾನೆ ಎಂದು ನಂಬಿಕೆ ಅವನ ಮೇಲೆ ಅವಲಂಬಿಸಬೇಕು. ಲೈಕ್ ಪ್ರಹ್ಲಾದ್, ಧ್ರುವ ಅಂತಹ ಭಕ್ತರು ಕೃಷ್ಣ ಯಾವಾಗ್ಲೂ ರಕ್ಷಣೆ ಮಾಡ್ತಾ ಇದ್ದ, ಕಾಪಾಡ್ತಾ ಇದ್ದ. ಸೊ ಕೃಷ್ಣ ಅವನು ಸರ್ವಾಕರ್ಷಕ, ಅವನು ನಮ್ಮನ್ನು ಕಾಪಾಡ್ತಾನೆ. ಭಗವದ್ಗೀತಾದಲ್ಲಿ ಹೇಳಿದ್ದಾನೆ ಅವನು, ಅಹಂ ತ್ವಂ ಸರ್ವ ಪಾಪ್ಯಭ್ಯೋ ಮೋಕ್ಷಯಿಷ್ಯಾಮಿ ಮಾ ಸೂಚಃ ಅಂತ. ಪೂರ್ಣ ನಂಬಿಕೆ ಅವನ ಮೇಲೆ ಇಡಬೇಕು ನಾವು. ಸೊ ಯಾವಾಗ ನಾವು ಕೃಷ್ಣನ
ಪ್ರಜ್ಞೆ ಇರುವುದಿಲ್ಲವೋ ಅವಾಗ ನಾವು ಏನ್ ಗೊತ್ತಾ, ಅನಾಥರು. ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ನಾವು ಕೃಷ್ಣನ ಪ್ರಜ್ಞೆಯಲ್ಲಿ ಇಲ್ಲದೆ ಹೋದರೆ ನಾವು ಅನಾಥರು. ಅನಾಥ ಅಂದ್ರೆ ಏನು? ತಾಯಿ ತಂದೆ ರಕ್ಷಣೆ ಇಲ್ಲದವರನ್ನು ಅನಾಥರ ಅಂತ ಹೇಳ್ತಾರೆ. ಆದ್ರೆ ಭಕ್ತ ನಾನು ಸನಾತನ ಅಂದ್ರೆ ಏನ್ ಗೊತ್ತಾ? ನನಗೂ ಒಬ್ಬ ರಕ್ಷಕನಿದ್ದಾನೆ, ಕೃಷ್ಣನ ನನ್ನನ್ನು ಕಾಪಾಡುತ್ತಾನೆ ಎಂದು ನಂಬಿದವನು. ನಾನು ಕೃಷ್ಣನಿಗೆ ಶರಣಾಗತನಾಗಿದ್ದೀನಿ, ಕೃಷ್ಣನೇ ನನ್ನನ್ನು ರಕ್ಷಿಸುತ್ತಾನೆ ಎಂಬ ವಿಶ್ವಾಸ ಇದ್ರೆ ಅದು ಶರಣಾಗತಿ. ಅಂತವನು ಏನು? ಸನಾತನ್, ಅನಾಥ ಅಲ್ಲ. ಸೊ ಕೃಷ್ಣ ಗೀತೆಯಲ್ಲಿ, ಕೃಷ್ಣನು ಭಗವದ್ಗೀತಾದಲ್ಲೂ ಹೇಳಿದ್ದಾನೆ, ಎಲ್ಲಾ ಪಾಪಗಳಿಂದ ನಾನು ಕಾಪಾಡುತ್ತೇನೆ. ಸೊ ಈ ಮಾತಿನ ಮೇಲೆ ನಮ್ಗೆ ಸಂಪೂರ್ಣ ನಂಬಿಕೆ ಇಡಬೇಕು. ಸಂಪೂರ್ಣ ನಂಬಿಕೆ ಇಟ್ರೆ ಅವಾಗ ಸಂಪೂರ್ಣ ಶರಣಾಗತಿ ಬರುತ್ತೆ. ಸೊ ಅಂತಹ ಭಕ್ತನಿಗೆ ಅವನಿಗೆ ಭಯನೇ ಇರಲ್ಲ. ಯಾಕಂದ್ರೆ ಅವನ ಏಕೈಕ ಆಶ್ರಯ ಏನು? ದೇವರ, ಯಾರು? ಭಗವಂತ, ದೇವೋತ್ತಮ ಪರಮ ಪುರುಷ ಕೃಷ್ಣ. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಕ್ರೂರ ಭಯ ಏನ್ ಹೇಳಿ? ಸಾವಿನಿಂದ. ಈ ಭೌತಿಕ ಲೋಕದಲ್ಲಿ ಕ್ರೂರ ಸಾವಿನಿಂದ ನಾವು ದೂರ, ಅದರಿಂದ ನಾವು ರಕ್ಷಣೆ ಪಡಿಬೇಕು ಅಂದ್ರೆ ಭಗವಂತನ ಪಾದಗಳಿಗೆ ಶರಣಾಗತೆ ಆಗುವುದೇ ನಾವು ರಕ್ಷಣೆ. ಸೊ ಇದಿಲ್ಲ ಅಂದ್ರೆ ನಾವು ಖಂಡಿತ ನಾವು ಅನಾಥರು. ಸೊ ಅದಕ್ಕೆ ಭಕ್ತಿ ಬೇಕು. ಭಗವಂತನ ಒಂದು ಆ ದಿನದಲ್ಲಿ ಭಗವಂತ ಅಂದ್ರೆ ಯಾರು ಅಂತವ್ರಿಗೆ ನಾವು ಶರಣಾಗತರಾಗಬೇಕು. ನಾವು ಕೃಷ್ಣ ಅಂತ ನಂಬ್ತೀವಿ, ಬಟ್ ಪ್ರಭುಪಾದರು ಕೃಷ್ಣ ನಮ್ಗೆ ಎಷ್ಟು ಜ್ಞಾನ ಕೊಟ್ಟಿದ್ದಾರೆ ನೋಡಿ. ಸೊ ಇದರಿಂದ ಇವತ್ತಿಗೆ ನಾವು ಮುಗಿಸೋಣ. ಸೊ ಇಟ್ಸ್ ವಂಡರ್ಫುಲ್. ನಾವೆಲ್ಲ ಅದೃಷ್ಟವಂತರು. ಸೊ ಈ ಅದೃಷ್ಟವನ್ನು ನಾವು ಸರಿಯಾದ ರೀತಿಯಲ್ಲೂ ಉಪಯೋಗಿಸ್ಕೊಂಡು ಭಗವಂತನ ಭಕ್ತಿಯನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಫಲ ಅಂದ್ರೆ ಸರಿಯಾದ ರೀತಿಯಲ್ಲಿ ಕಾರ್ಯಗೊಳಿಸ್ಕೊಂಡು ನಾವು ಹೋದ್ರೆ ನಿಜವಾಗ್ಲೂ ನಾವು ಮಾಯದಿಂದ ಭಗವಂತ ಪ್ರಭುಪಾದರು ಕಾಪಾಡ್ತಾರೆ. ನಮ್ಮ ಭಕ್ತಿ ಜೀವನ ಸರಳವಾಗಿ ಮುಂದುವರಿಸ್ಕೊಂಡು ನಾವು ಹೋಗ್ಬೋದು. ಓಕೆ, ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಶ್ರೀಲ ಪ್ರಭುಪಾದಿಕಿ, ಶ್ರೀಲ ವಿಶ್ವಗುರು ಶ್ರೀಲ ಪ್ರಭುಪಾದಿಕಿ, ಹಿತಾಯ್ ಗೌರ್ ಪ್ರೇಮಾನಂದೆ. ಸೊ ನೆಕ್ಸ್ಟ್